ತೆಲುಗು ಸಿನಿಮಾ ಪುಷ್ಪ ಮಾದರಿಯಲ್ಲಿ ಶ್ರೀಗಂಧ ಸಾಗಿಸುತ್ತಿದ್ದಾಗ ಬಸವಕಲ್ಯಾಣ ನಗರ ಠಾಣೆ ಪೊಲೀಸರು ಪತ್ತೆ ಹಚ್ಚಿ ಜಪ್ತಿ ಮಾಡಿದ್ದಾರೆ. ಮಹೀಂದ್ರಾ ಗೂಡ್ಸ್ ವಾಹನದಲ್ಲಿ 100 ಕೆಜಿ ಶ್ರೀಗಂಧದ ತುಂಡುಗಳನ್ನು ಸಾಗಿಸಲಾಗುತ್ತಿತ್ತು. ಇದರ ಒಟ್ಟು ಮೌಲ್ಯ 21 ಲಕ್ಷ ಎಂದು ಅಂದಾಜಿಸಲಾಗಿದೆ. ಒಬ್ಬ ಆರೋಪಿಯನ್ನು ಈ ಶ್ರೀಗಂಧ ಸಾಗಣೆ ಪ್ರಕರಣ ಸಂಬಂಧ ವಶಕ್ಕೆ ಪಡೆಯಲಾಗಿದೆ. ಬಸವಕಲ್ಯಾಣದ ತ್ರಿಪುರಾಂತ ಸಮೀಪದಿಂದ ಹೋಗುತ್ತಿದ್ದ ವಾಹನವನ್ನು ಅನುಮಾನಗೊಂಡು ಪರಿಶೀಲಿಸಿದಾಗ ಇತರೆ ವಸ್ತುಗಳ ಕೆಳಭಾಗದಲ್ಲಿ ಶ್ರೀಗಂಧದ ತುಂಡುಗಳನ್ನು ಸೇರಿಸಿ ಸಾಗಿಸಲಾಗುತ್ತಿತ್ತು ಎಂಬುದು ಬೆಳಕಿಗೆ ಬಂದಿದೆ. ಈ ಸಂಬಂಧ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾಹಿತಿ ನೀಡಿದ್ದಾರೆ. ಮಹಿಳಾ ಪ್ರಯಾಣಿಕರೊಂದಿಗೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಸಂಚರಿಸಿ ಜನದಟ್ಟಣೆ ಸಂದರ್ಭ ನೋಡಿಕೊಂಡು ಚಲಿಸುತ್ತಿದ್ದ ಬಸ್ನಲ್ಲಿಯೇ ಚಿನ್ನಾಭರಣ ಕದಿಯುತ್ತಿದ್ದ ಪುಣೆಯ 2, ಕಲಬುರಗಿಯ 3 ಮಹಿಳೆಯನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಮಹಿಳೆಯರು ಬುರ್ಖಾ ಧರಿಸಿ ಕೃತ್ಯ ಎಸಗುತ್ತಿದ್ದರು ಎಂದು ಪೊಲೀಸರು ಹೇಳಿದ್ದಾರೆ. ಇವರಿಂದ 28 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಲಾಗಿದೆ. ಮನ್ನಾಕೆಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹುಮನಾಬಾದ್ ಪಟ್ಟಣದಲ್ಲಿ 2 ತಿಂಗಳ ಅವಧಿಯಲ್ಲಿ ನಡೆದ 3 ಮನೆಗಳವು ಪ್ರಕರಣಗಳನ್ನು ಬೋಧಿಸಿ ಒಬ್ಬ ಅಂತಾರಾಜ್ಯ ಕಳ್ಳನನ್ನು ಬಂಧಿಸಲಾಗಿದೆ. ಚಿನ್ನಾಭರಣಗಳನ್ನು ಜಪ್ತಿ ಮಾಡಿಕೊಂಡು ವಾರಸುದಾರರಿಗೆ ಒಪ್ಪಿಸಲಾಗಿದೆ ಎಂದು ಎಸ್ಪಿ ಪ್ರದೀಪ್ ಗುಂಟಿ ಮಾಹಿತಿ ನೀಡಿದ್ದಾರೆ. ಓನರ್ಸ್ಗೆ ನಾವು ಪ್ರಾಪರ್ಟಿ ಪೆರೇಡ್ ಮುಖಾಂತರ ಈ ಕಳುವಾಗಿದ್ದ ಬಂಗಾರವನ್ನು, ಚಿನ್ನವನ್ನು ಹಾಗೂ ಬೆಳ್ಳಿ ಈ ಐಟಮ್ಸನ್ನು ಅವ್ರಿಗೆ ನಾವು ವಾಪಸ್ ಕೊಡ್ತಾ ಇದ್ದೇವೆ. ಬಹುಮುಖ್ಯವಾಗಿ ಹುಮ್ನಾಬಾದಲ್ಲಿ ಲಾಸ್ಟ್ ಮಂತ್ ಒಂದೇ ದಿನ 3 ಮನೆಗಳಲ್ಲಿ ಕಳ್ಳತನ ಆಗಿದೆ. 3 ಮನೆಗಳಲ್ಲಿ ಸುಮಾರು 200 ಗ್ರಾಮ್ ಬಂಗಾರ ಹಾಗೂ 1200 ಗ್ರಾಮು ಬೆಳ್ಳಿ ಹಾಗೂ ಸ್ವಲ್ಪ ಮಟ್ಟದ ಅಮೌಂಟ್ ಕಳುವಾಗಿದೆ ಒಂದೇ ದಿನ. ಆರೋಪಿ ಎಟ್ಟಿಗಾದಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾನೆ. ಆರೋಪಿ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವನಾಗಿದ್ದಾನೆ. ನಮ್ಮ DOSP ಹುಮ್ನಾಬಾದ್ ಅವರ ನೇತೃತ್ವದಲ್ಲಿ ಅವರ ಇನ್ಸ್ಪೆಕ್ಟರ್ಸು, PSIಸು ಒಳ್ಳೆಯ ಕ್ರೈಮ್ ತಂಡವನ್ನು ರಚಿಸಿ ಈ HBT 3 ಕೇಸುಗಳನ್ನು ಕೂಡ ಬಗೆಹರಿಸಿ ಸುಮಾರು ಈ 3 ಕೇಸುಗಳಲ್ಲಿ 28,35,500 ರೂಪಾಯಿ ಬೆಲೆ ಬಾಳುವಂತಹ ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ. ಅವ್ರಿಗೂ ಅವರ ಇಡೀ ಸ್ಟಾಫ್ಗೂ ನಾನು ನನ್ನ ಪ್ರಶಂಸೆ ನೀಡ್ತಾ ಇದ್ದೇನೆ. ಅದೇ ರೀತಿ ಬಸವ ಕಲ್ಯಾಣ ಸ್ಟಾಫ್ ಅವರು ಕೂಡ ಒಂದು 10 ದಿನ 28ನೇ ತಾರೀಕು ಒಂದು ಸ್ಯಾಂಡಲ್ವುಡ್ ಸಾಗಾಣಿ ಸ್ಮಗ್ಲಿಂಗನ್ನು ಅವರು ಟ್ರೇಸ್ ಮಾಡಿರ್ತಾರೆ, ಡಿಟೆಕ್ಟ್ ಮಾಡ್ತಾರೆ. ಒಂದು ವಾಹನದಲ್ಲಿ ಬೊಲೆರೋ ವಾಹನದಲ್ಲಿ ಸುಮಾರು 100 kg ತೂಕದ ಚಂದನ ಕಟ್ಟಿಗೆಗಳನ್ನು ಅವರು ವಶಕ್ಕೆ ಪಡೀತಾರೆ. ಅದರೊಟ್ಟಿಗೆ ವೆಹಿಕಲನ್ನು ಕೂಡ ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅದು ಮುಂದಿನ ತನಿಖೆ ನಡೀತಾ ಇದೆ. ಅದರ ಹಿಂದೆ ಯಾರಿದ್ದಾರೆ ಏನನ್ನುವಂಥದ್ದು ಅತಿ ಶೀಘ್ರದಲ್ಲೇ ಪತ್ತೆ ಮಾಡ್ತೇವೆ. ಸದ್ಯಕ್ಕೆ 100 kg ತೂಕದ ಚಂದನವನ್ನು ಜಪ್ತಿ ಮಾಡಿಕೊಂಡು PF ಮಾಡಿಕೊಳ್ಳಲಾಗಿದೆ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.